ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಿಂದ ಪ್ರತಿನಿಧಿ ಗಣೇಶ್ ಹೆಗಡೆ ಇದ್ದಾರೆ. ಗಣೇಶ್, ಇನ್ನು ಸದ್ಯಕ್ಕೆ ಉಪಮುಖ್ಯಮಂತ್ರಿಯ ಹುದ್ದೆಯನ್ನ ಪರಮೇಶ್ವರ್ ಅವರು ಅಲಂಕರಿಸುತ್ತಾರೆ ಎನ್ನುವಂತ ವಿಚಾರ ಓಡಾಡ್ತಾ ಇದೆ. ಇಷ್ಟು ದಿನ ಗೃಹ ಮಂತ್ರಿಗಳ ಕೆಲಸ ಮಾಡಿದ್ರು ಪರಮೇಶ್ವರ್. ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ಗಣೇಶ್ ಹೆಗಡೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಪರಮೇಶ್ವರ್ ಅವರ ನಿವಾಸದಿಂದ ನೇರವಾಗಿದ್ದೀರಿ. ಉಪಮುಖ್ಯಮಂತ್ರಿ ಹುದ್ದೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲಂಕರಿಸುತ್ತಾರೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಏನೆಲ್ಲ ಇದೆ ಅಪ್ಡೇಟ್ಸ್ ಗಣೇಶ್? ಯಾವುದೇ ರೀತಿಯ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಥವಾ ಆ ಥರದೊಂದು ಅಭಿಮಾನಿಗಳು ಬರುವಂಥದ್ದು, ಕಾರ್ಯಕರ್ತರು ಬರುವಂಥದ್ದು, ಬೆಂಬಲಿಗರು ಬರುವಂಥ ಪ್ರಕ್ರಿಯೆಗಳೆಲ್ಲೂ ಕಾಣ್ತಾ ಇಲ್ಲ. ಒಂದು ಸಹಜವಾಗಿ ಇಲ್ಲಿ ಒಂದು ಕಟ್ಔಟ್ಸ್ ಕೂಡ ಹಾಕಲಾಗಿಲ್ಲ. ಯಾಕೆಂದರೆ ಈಗಾಗಲೇ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಂತಹ ವ್ಯಕ್ತಿ. ಹಿಂದೆ KPCC ಅಧ್ಯಕ್ಷರಾದಂಥವ್ರು 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಪರಮೇಶ್ವರ್ ಅವರ ಕೊಡುಗೆ ಬಹಳ ಇರುವಂಥದ್ದು. ಅದಾದ ಮೇಲೆ ಸಾಕಷ್ಟು ಬಾರಿ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಗಳು ಕೂಡ DCM ಆಗಿ ಕೆಲಸ ಮಾಡಿದ್ದಾರೆ. ಹಲವು ಮಹತ್ತರ ಖಾತೆಗಳನ್ನು ಈಗಾಗಲೇ ನಿಭಾಯಿಸಿರುವಂಥ. ಸಹಜವಾಗಿ ಪರಮೇಶ್ವರ್ ಅವರು ಓಪನ್ ಆಗಿ ಹೇಳ್ಕೊಂಡಿರುವಂಥದ್ದು ಏನಂತಂದರೆ, ನಾವು ಈಗಾಗಲೇ ಯಾವುದೇ ಖಾತೆಗಳನ್ನು ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ನಾನು ನಿಭಾಯಿಸಲಿಕ್ಕೆ ಸಿದ್ಧನಿದ್ದೀನಿ ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಇನ್ನು ಮೊನ್ನೆ ಅಷ್ಟೇ ಕೂಡ ಅವ್ರನ್ನ ದೆಹಲಿ ಕರೆಸ್ಕೊಳ್ಳಲಾಯಿತು. ನೀವು KPCC ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ಳಿ, ಹಾಗೆಯೇ ಒಂದು ರೀತಿಯಲ್ಲಿ ಆ ಥರದ ಜವಾಬ್ದಾರಿಗಳನ್ನು ನೀಡಲಾಯಿತು. ಹಾಗೆಯೇ ಪ್ರಚಾರ ಸಮಿತಿಯ ನೇತೃತ್ವವನ್ನು ಕೂಡ ವಹಿಸ್ಕೊಳ್ಳಿ. 2028ರ ದೂರದೃಷ್ಟಿ ಇಟ್ಕೊಂಡು 28ರಲ್ಲಿ ಬರುವಂತಹ ವಿಧಾನಸಭೆ ಚುನಾವಣೆ ದೂರದೃಷ್ಟಿ ಇಟ್ಕೊಂಡು ನಿಮಗೆ ಮಹತ್ತರ ಜವಾಬ್ದಾರಿ ನೀಡ್ತೀವಿ ಅಂತಲೇ ಹೇಳಿದರು. ಆದರೆ ಪರಮೇಶ್ವರ್ ಯಾವುದಕ್ಕೂ ಕೂಡ ಒಂದು ರೀತಿಯಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ. ಸಹಜವಾಗಿ ನನಗೂ ಕೂಡ ನಾನು ಸಹಜವಾಗಿ CM ರೇಸಲ್ಲಿದ್ದವರು, ಹಾಗೆಯೇ ದಲಿತ ಏನು ಕೆಟಗರಿ ಇರುತ್ತೆ ಆ ಇದರಲ್ಲಿ ಮೊದಲವಾಗಿ ಖರ್ಗೆ ಅವರಿಗೆ ಬರಬೇಕು, ಖರ್ಗೆ ನಂತರ ನನಗೆ ಆ ಸ್ಥಾನವನ್ನು ಸಿಗಬೇಕಾಗುತ್ತೆ. ಹಾಗಾಗಿ ಪಕ್ಷಕ್ಕಾಗಿ ನಾನು 8 ವರ್ಷಗಳ ಕಾಲ KPCC ಅಧ್ಯಕ್ಷನಾಗಿ ದುಡಿದಿದ್ದೇನೆ, ಪ್ರಚಾರ ಸಮಿತಿ ಅಧ್ಯಕ್ಷರ ಕೆಲಸ ಮಾಡಿದ್ದೇನೆ. ಹಾಗಾಗಿ ಹಲವು ಜವಾಬ್ದಾರಿಗಳನ್ನ ಎಲ್ಲವನ್ನೂ ಕೂಡ ನಾನು ನಿಭಾಯಿಸಿರುವಂಥ ವ್ಯಕ್ತಿ. ನನಗೆ ಕೆಪಾಸಿಟಿ ಇದೆ. ಹಾಗಾಗಿ ನನಗೆ ಕೊಟ್ಟರೆ ಉನ್ನತ ಹುದ್ದೆನೇ ಕೊಡಬೇಕು. ನಾನು ಇನ್ನು ಮತ್ತೆ ಅದೇ KPCC ಸ್ಥಾನವನ್ನು ನಾನು ಅಲಂಕರಿಸಲಿಕ್ಕೆ ಸಿದ್ಧಲಿಲ್ಲ ಅನ್ನುವಂಥ ಒಂದು ಖಡಕ್ ಅಂತ ಮಾಹಿತಿಯನ್ನು ಈಗಾಗಲೇ ಹೈಕಮಾಂಡ್ ಅವರಿಗೆ ತಿಳಿಸಿರುವಂಥದ್ದು. ಸಹಜವಾಗಿ ಅವರಿಗೂ ಕೂಡ ಈಗ ಯಾವ ಖಾತೆಗಳು ನೀಡಲಾಗುತ್ತೆ, ಈಗಾಗಲೇ ಅವರ ಗೃಹ ಖಾತೆಯನ್ನು ಈಗ 3 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ವಹಿಸಿಕೊಂಡು ಜವಾಬ್ದಾರಿಯನ್ನು ವಹಿಸಿಕೊಂಡು ಸಹಜವಾಗಿ ನಿರ್ವಹಿಸಿರುವಂಥದ್ದು. ಹಾಗಾಗಿ ಒಂದು ಮೂಲಗಳ ಪ್ರಕಾರ ಪರಮೇಶ್ವರ್ ಅವರಿಗೆ DCM ಪಟ್ಟ ಸಿಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅವರ ಮನೆಯಲ್ಲಿ ಈ ಕ್ಷಣದಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ಸ್ಗಳಿಲ್ಲ. ನಿನ್ನೆ ಮತ್ತು ಮೊನ್ನೆ ಏನು ಸಿದ್ದರಾಮಯ್ಯನವರು ಹಾಗೆಯೇ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದರು. ಮಂತ್ರಿಮಂಡಲದ ರಚನೆ ಸಂಪೂರ್ಣ ಅಂದರೆ ಅಂತಿಮ ಕಸರತ್ತನ್ನು ಕಡ ಮಾಡಿದರು. ಹಲವು ಆಕಾಂಕ್ಷಿಗಳು, ಹಿರಿಯ ಶಾಸಕರು, ಹಾಗೆಯೇ ಮಾಜಿ ಸಚಿವರುಗಳು ಎಲ್ಲರೂ ಕೂಡ ದೆಹಲಿಗೆ ಪ್ರಯಾಣ ಮಾಡಿದರು. ಆದರೆ ಪರಮೇಶ್ವರ್ ಮಾತ್ರ ಎಲ್ಲೂ ಕೂಡ ಹೋಗಿರಲಿಲ್ಲ. ಸ್ವತಃ ತಾವು ಬೆಂಗಳೂರಿನಲ್ಲೇ ಇದ್ದು ವಾಸ್ತವ್ಯದ್ದು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಯಾವ ರೀತಿ ಆಗುತ್ತೆ, ಯಾಕೆಂದರೆ ಪರಮೇಶ್ವರ್ ಅವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಗುತ್ತಾ ಅಥವಾ ಉನ್ನತ ಖಾತೆಗಳು ನೀಡಲಾಗುತ್ತಾ ಅಥವಾ ಉನ್ನತ ಸ್ಥಾನಮಾನ ನೀಡಲಾಗುತ್ತಾ ಅನ್ನೋದು ಕೂಡ ಕುತೂಹಲ ಇರುವಂಥ. ಆದರೆ ಸದ್ಯದ ಮಟ್ಟಿಗೆ ಅವರ ನಿವಾಸದಲ್ಲಿ ಅವರು ಒಂದು ರೀತಿಯಲ್ಲಿ ವಿಶ್ರಾಂತಿಗೆ ಹೋಗಿದ್ದಾರೆ. ಅಲ್ಲದೆ ಅವರಿಗೆ ಬೇಕಾದಂಥ ಬೆಂಬಲಿಗರಾಗಲಿ ಕಾರ್ಯಕರ್ತರಾಗಲಿ ಅಥವಾ ಯಾರು ಕೂಡ ಬಂದಿಲ್ಲ. ಹಾಗೆಯೇ ಪರಮೇಶ್ವರ್ ಕೂಡ ಯಾರನ್ನು ಭೇಟಿ ಮಾಡುವಂಥ ಪ್ರಕ್ರಿಯೆಯಲ್ಲೂ ಕೂಡ ಈಗ ತೊಡಗದೇ ಇರುವಂಥದ್ದು ಸಾಕಷ್ಟು ಅಚ್ಚರಿಯನ್ನು ಮೂಡಿಸಿದೆ ಅಂತಲೇ ಹೇಳ್ಬೋದು.